ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, KCET ಇದೊಂದು ಲೇಟೆಸ್ಟ್ ಅಪ್ಡೇಟ್ಗಳಿದೆ. ಅಪ್ಡೇಟ್ಗಳಂದರೆ ಅಂಥ ವಿಶೇಷ ಏನಿಲ್ಲ, ಅದು ಅಪ್ಡೇಟ್ಗಳನ್ನು ಹೇಳಬೇಕಾಗಿತ್ತು. ಯಾಕಂದರೆ 18th ಇವತ್ತು ನೀಟ್ ಹಿಯರಿಂಗ್ ಇದ್ದಿತ್ತು. ಅದು ಏನಾಗಿದೆ ಅಂತ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕೆ ಬಂದಿದ್ದು. ಅದಕ್ಕಿಂತ ಮುಂಚೆ ಯಾರಿಗಾದರೂ ಕಾಮಿಡ್ 2024 ಮತ್ತು KCET 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ನಮ್ಮ ಏಕಲವ್ಯ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 500 ರೂಪೀಸ್ ಫೀಸ್ ಇರುತ್ತಾ. ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ಕಾಲೇಜ್ ಲಿಸ್ಟನ್ನು ಬ್ರಾಂಚ್ ವೈಸ್ ಅದನ್ನು ಹೇಗೆ ಮಾಡಬೇಕು ಅದೆಲ್ಲದನ್ನು ನಾವೇ ಕೊಡ್ತೇವೆ, ಆಯಿತಾ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಫಸ್ಟ್ ಅಪ್ಡೇಟ್ ಏನಂತ ಕೇಳಿದರೆ ಸ್ಟೂಡೆಂಟ್ಸು, KCET ನೀಟು ಸ್ಟೂಡೆಂಟ್ಸು ನೀಟು ರಿಸಲ್ಟ್ ಬರದೆ, ಅಂದರೆ ನೀಟಿನ ವರ್ಡಿಕ್ಟ್ ಬರದೆ, ಸುಪ್ರೀಂ ಕೋರ್ಟಿನ ನೀಟಿನ ವರ್ಡಿಕ್ಟ್ ಬರದೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಲ್ಲ. ಯಾಕಂತ ಕೇಳಿದರೆ ಈ ವರ್ಷ ಪ್ಯಾರಲಲ್ಲಿ ಮಾಡ್ತಾ ಇದ್ದಾರೆ. KEAದವರು ಏನು ಮಾಡ್ತಾ ಇದ್ದಾರೆ, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪ್ಯಾರಲ್ ಆಗಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮೆಡಿಕಲ್ ಕಾಲೇಜ್ಗೆ ಎಂಟರ್ ಆಗುವ ಸ್ಟೂಡೆಂಟ್ಸಿಗೂ. ಯಾಕಂತ ಕೇಳಿದರೆ ಹಿಂದಿನ ವರ್ಷ ಏನಾಗಿತ್ತು ಅಂತ ಕೇಳಿದರೆ, ಇಂಜಿನಿಯರಿಂಗ್ ಸೀಟನ್ನು ತಗೊಳ್ತಾ ಇದ್ರು, ಆಚೆ ಕಡೆ ಮೆಡಿಕಲನ್ನು ತಗೊಳ್ತಾ ಇದ್ರು. ಮೆಡಿಕಲ್ ಸಿಕ್ಕಿದ ನಂತರ ಇಂಜಿನಿಯರಿಂಗ್ನ ಡ್ರಾಪ್ ಮಾಡಿ ಹೋಗ್ತಾ ಇದ್ರು. ಇಲ್ಲಿ ಅದು ವೇಸ್ಟ್ ಆಗ್ತಿತ್ತು. ಸೊ ಅದನ್ನು ಈ ವರ್ಷ ಇನ್ ಕೇಸ್ ಒಳ್ಳೆ ಸ್ಟೂಡೆಂಟ್ಗೆ ಸಿಗಲಿ ಅನ್ನೋ ಒಂದು ರೀಸನಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಪ್ಪುತ್ತೇನೆ. ಅದಕ್ಕೋಸ್ಕರ ನೀಟಿನ ವರ್ಡಿಕ್ಟ್ನೂ ಬರಲಿಲ್ಲ. ಇವತ್ತು 18th ಇವತ್ತು ಹಿಯರಿಂಗ್ ಇದ್ದಿತ್ತು ಸುಪ್ರೀಂ ಕೋರ್ಟಲ್ಲಿ, ಬಟ್ ಅದನ್ನು ಮಂಡೇಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಿಯರಿಂಗ್ ಬರಲಿಲ್ಲ, ಏನಂತ ವರ್ಡಿಕ್ಟ್ ಬರಲಿಲ್ಲ ಮಂಡೇಗೆ. ಓಕೆ, ಟಿಲ್ ಮಂಡೇವರೆಗೂ ನಿಮಗೆ KCETಯಿಂದ ಏನೂ ಇರೋದಿಲ್ಲ. ಓಕೆ, KCET ನೆನಪಿಟ್ಕೊಳ್ಳಿ, ನೀಟಿದು ವರ್ಡಿಕ್ಟ್ ಬರೋವರೆಗೂ KCET ಬರೋದಿಲ್ಲ. ನೋಡಿ ಸ್ಟೂಡೆಂಟ್ಸ್, ನೀಟಿದು ಯಾವಾಗ ಇದಾಯಿತು ಅಂತ ಗೊತ್ತಾಯಿತು ನೋಡಿ, ಏನು ಚೀಟಿಂಗ್ ಆಯಿತು ಅಂತ ಗೊತ್ತಾಯಿತು, ಆವಾಗ ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳು ಇದಾದರು. ಯಾಕಂತ ಕೇಳಿದರೆ ಅವರ ಕೋಚಿಂಗ್ ಸೆಂಟರ್ಸ್ಗಳಲ್ಲಿ ಟಾಪರ್ಸ್, ಬೇರೆ ಕೋಚಿಂಗ್ ಸೆಂಟರಿಂದ ಟಾಪರ್ಸ್ ಬರ್ತಾರಂತ ಎಲ್ಲರೂ ಎತ್ಕೊಂಡ್ರು, ಎಲ್ಲರೂ ಹೋದರು, ಸುಪ್ರೀಂ ಕೋರ್ಟಿಗೆ ಇದು ಮಾಡಿದರು. ಇದೇ ಕೆಲಸವನ್ನು KCETಗೂ ಮಾಡ್ಬೋದಿತ್ತಲ್ಲ. KCETಲಿ ಔಟ್ ಆಫ್ ಸಿಲೆಬಸ್ಸಿಂದ ಬಂತು. ಏನಾದರೂ ವಿಷಯ ಆಯಿತಾ, ಏನಾದರೂ ಮಾಡ್ಲಿಕ್ಕಾಯ್ತು ನಮ್ಮ ಕರ್ನಾಟಕದ ಅಂದರೆ ನಾವು ಎಲ್ಲರಿಗೂ ಹೇಳ್ತಾ ಇರೋದು, ಇನ್ಕ್ಲೂಡಿಂಗ್ ಎವ್ರಿ ಒನ್. ಯಾವ ಕೋಚಿಂಗ್ ಸೆಂಟರ್ಸ್ಗಳು ಹೇಳಲಿಲ್ಲ. ಯಾಕೆ ನೀಟ್ ಅಂತ ಹೇಳಿದಾಗ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಕೋಚಿಂಗ್ ಸೆಂಟರ್ KCET ಅನ್ನೋದು ಔಟ್ ಆಫ್ ಸಿಲೆಬಸ್ಸಿಂದ ಬಂತು. ಒಂದೇ ಒಂದು ಕೋಚಿಂಗ್ ಸೆಂಟರ್ಸ್ಗಳು ಮಾತಾಡಲಿಲ್ಲ. ನೀಟ್ ಅಂತ ಹೇಳಿದಾಗ ಇದು ನ್ಯಾಷನಲ್ ಲೆವೆಲ್ ಅಲ್ಲ. ಸೊ ಲ್ಯಾಕ್ಸ್ ಆಫ್ ಮನಿ, ಅಂದರೆ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಇವ್ರಿಗೆ ಕೋಚಿಂಗ್ ಸೆಂಟರ್ಲಿ, ಕ್ರೋರ್ಸ್ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್. KCET ಅಂದರೆ ಬಿಡಿ 3 lakh ಸ್ಟೂಡೆಂಟ್ಸ್ ಅಲ್ಲ. ನೀಟ್ ಅಂತ ಹೇಳಿದ್ರೆ 25 lakh ಸ್ಟೂಡೆಂಟ್ಸ್ ಇದ್ದಾರೆ. ಆ್ಯಂಡ್ ಫೀಸ್ ಆಗಿ ಇವರು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ತಗೊಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳು ಎದ್ದು ನಿಂತ್ಕೊಂಡು ಹೋದರು ಎಲ್ಲಿಗೆ, ಸುಪ್ರೀಂ ಕೋರ್ಟಿಗೆ. KCET ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? KCETಯಿಂದ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯವಾಗಿದೆ, ತುಂಬ ಸ್ಟೂಡೆಂಟ್ಸ್ಗಳಿಗೆ ಇದರಿಂದ ತುಂಬ ಇದಾಗಿದೆ. ಬಟ್ ಆ ಟೈಮಲ್ಲಿ ಯಾರೂ ಮಾತಾಡಲಿಲ್ಲ. ಇವಾಗ ನೀಟ್ ನೋಡಿ, ನೀಟ್ ಇನ್ನೂ ಹಿಯರಿಂಗ್ ನಡೀತಾ ಇದೆ, ಆಯಿತಾ. ಲೇಟ್ ಆಗ್ಬೋದಿತ್ತಲ್ಲ, ನಮ್ಮದು KCETನ ಲೇಟ್ ಮಾಡಿದರೆ KCET ಮತ್ತೆ ಎಕ್ಸಾಮ್ ಮಾಡ್ಬೋದಿತ್ತಲ್ಲ. ಇಷ್ಟು ಟೈಮ್ ವೇಸ್ಟ್ ಮಾಡೋ ಬದಲು ಈ ಟೈಮು ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಆದ ನಂತರ, PUC ಸ್ಟೂಡೆಂಟ್ಸ್ಗಳಿಗೆ ಬೋರ್ಡ್ ಎಕ್ಸಾಮ್ ಆದ ನಂತರ ಇದ್ದಿದ್ದೇ ಒಂದು 30 days ಟೈಮು, ಇದ್ದಿದ್ದೇ ಒಂದು 30 days ಟೈಮ್, ಕೊಟ್ಟಿದ್ದೇ ಟೈಮ್ ಕಡಿಮೆ. ಅದರಲ್ಲೂ ಗಡಿಬಿಡಿ ಮಾಡಿಕೊಂಡು ಅರ್ಜೆಂಟಲ್ಲಿ ಎಕ್ಸಾಮ್ ಮಾಡಿಸ್ಕೊಂಡು ಮತ್ತೆ ರಿಸಲ್ಟ್ ಕೊಟ್ಕೊಂಡು ಏನೇನೋ ಮಾಡಿ ಇಷ್ಟು ದಿನ ಅವ್ರು ದೂಡೋ ಬದಲು ಮಕ್ಕಳಿಗೆ KCET ಓದಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೋದಿತ್ತು. ಒಂದು 2 months ಟೈಮ್ ಆದರೂ ಕೊಡ್ಬೋದಿತ್ತು. ಪ್ಲಸ್ ಇನ್ ಕೇಸ್ ಅದಾಯಿತು ಬಿಡಿ, ಎಕ್ಸಾಮ್ ಆಯಿತು, ಅದಾದಮೇಲೆ ಎಕ್ಸಾಮ್ ಆದರೂ ಮಾಡ್ಬೋದಿತ್ತಲ್ಲ. ನಮ್ಮ ಕರ್ನಾಟಕದಿಂದ ಯಾರು ಹೇಳಲಿಲ್ಲ, ಯಾವ ಕೋಚಿಂಗ್ ಸೆಂಟರ್ ಇದಾಡಲಿಲ್ಲ. ನೀಟ್ ಅಂತ ಹೇಳಿದಾಗ ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳು ಹೋದರು. ಅಲ್ಲ, ನಾನು ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ KCET ಬಗ್ಗೆ ಯಾಕೆ ಯಾರು ಮಾತಾಡಲಿಲ್ಲ? ಔಟ್ ಆಫ್ 180 ಕ್ವಶನ್ಸಲ್ಲಿ 41 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದೆ, ಇಲ್ವಾ? ಅರೌಂಡ್ 41, ಇಟ್ ಸಿಮ್ಸ್ 39 to 40, 40 ಕ್ವಶನ್ಸ್. ಆವಾಗ ಯಾರೂ ಮಾತಾಡಲಿಲ್ಲ. ಎಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದರಿಂದ ಅನ್ಯಾಯವಾಗಿದೆ ಗೊತ್ತಿದೆಯಾ? ಯಾರೂ ಮಾತಾಡಲಿಲ್ಲ. ಅದು ಗೌರ್ಮೆಂಟ್ ಅವ್ರು ಏನೋ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲದೂ ಆಗಿ ಗೌರ್ಮೆಂಟ್ ಅವ್ರು ಮಾಡೋದು ಅಂತದೇ, ನಾವು ಸುಮ್ಮನೆ ಇದ್ದರೆ ಅದು ಹಾಕಿ ಬಿಡುತ್ತೆ. ಓಕೆ, ಆ್ಯಂಡ್ KCET ಅವ್ರು ನೆನ್ಪಿಟ್ಕೊಳ್ಳಿ, ನೀಟ್ ರಿಸಲ್ಟ್ ಬರೋವರೆಗೆ ನಿಮಗೆ KCET ಬರೋದಿಲ್ಲ. ಓಕೆ, ಸೊ ಅಂದರೆ ನಿಮ್ಗೆ ಏನಿದ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆದರೆ ಆಫ್ಟರ್ ಮಂಡೇ. ಓಕೆ, ಆಫ್ಟರ್ ಮಂಡೇ ಸ್ಟೂಡೆಂಟ್ಸು ಅಲ್ಲಿವರೆಗೆ ಬರೋದಿಲ್ಲ, ಆಫ್ಟರ್ ಮಂಡೇ ಓನ್ಲಿ. ಅಂದರೆ ನನ್ನ ಪ್ರಕಾರ ಈ ವರ್ಷ ಇಂಜಿನಿಯರಿಂಗು ಸದ್ಯದಲ್ಲಿ ಇನ್ನೊಂದು 2 months ಸ್ಟಾರ್ಟ್ ಆಗೋದಿಲ್ಲ. ಆಗಸ್ಟ್ ಸೆಪ್ಟೆಂಬರ್, ನಂಗೆ ಡೌಟ್ ಏನೋ, ಸೆಪ್ಟೆಂಬರ್ ಅಕ್ಟೋಬರಿಗೆ ಸ್ಟಾರ್ಟ್ ಆಗುತ್ತೇನೋ ಈ ವರ್ಷ. ಇಂಜಿನಿಯರಿಂಗು ಅಕ್ಟೋಬರಿಗೆ ಸ್ಟಾರ್ಟ್ ಆಗ್ಬೋದು, ಮೇ ಬಿ. ಓಕೆ, ಅಕ್ಟೋಬರಿಗೆ ಸ್ಟಾರ್ಟ್ ಆಗುತ್ತೇನೋ ಆಫ್ಟರ್ ಮಂಡೇ. ಓಕೆ, ಸೊ KCET ಅವ್ರಿಗೆ ನಾನು ಹೇಳ್ತಾ ಇರೋದು, ಎಲ್ಲರೂ ಕೂಡ ಸರಿ ಯಾವಾಗ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಆಫ್ಟರ್ ಮಂಡೇನೆ. ಅಲ್ಲಿ ಮಂಡೇನೂ ಗೊತ್ತಿಲ್ಲ, ವರ್ಡಿಕ್ಟ್ ಬಂದರೆ, ಫೈನಲ್ ಡೆಸಿಷನ್ ಬಂದರೆ ಮಂಡೇ ಬರುತ್ತೆ, ಆಯಿತಾ. ಮಂಡೇ ಫೈನಲ್ ಡಿಸಿಷನ್ ಬಂದ ಮೇಲೆ ಆ ದಿನನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡ್ಬೋದು, ಆರ್ಎಲ್ಸ್ ಟ್ಯೂಸ್ಡೇ ಮಾಡ್ಬೋದೇನು. ಓಕೆ, ಸೊ ಅದಿಷ್ಟು. ಅದೇ ರೀತಿ ಕಾಮಿಡ್ ಸ್ಟೂಡೆಂಟ್ಸ್ಗಳಿಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಯಾರಿಗೆ? ಕಾಮಿಡ್ ಸ್ಟೂಡೆಂಟ್ಸ್ಗಳಿಗೆ ಟಿಲ್ 21st.
ಯಾಕಂತ ಕೇಳಿದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ರು, ಫೀಸ್ ಪೇ ಮಾಡುವಾಗ ಕ್ರೆಡಿಟ್ ಕಾರ್ಡಲ್ಲಿ ಡೆಬಿಟ್ ಕಾರ್ಡಲ್ಲಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ರು. ಸೊ 21st ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ನಾವು ಯಾವಾಗ ಈ KE ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಕಾಮಿಡಿಕೆದವರು ಒಳ್ಳೆ ಏನು ಅಪ್ ಟು ಡೇಟ್ ಪರ್ಫೆಕ್ಟ್ ಇದ್ದಾರೆ. ಓಕೆ, ಯಾಕಂತ ಕೇಳಿದ್ರೆ ಸ್ಟೂಡೆಂಟ್ಸ್ಗಳ ಪ್ರಾಬ್ಲಮ್ಗೆ ಸರಿಯಾದ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಓಕೆ, ಫೀಸ್ ಪೇಮೆಂಟ್ 21st ಎಕ್ಸ್ಟೆಂಡ್ ಆಗಿದೆ ಫಾರ್ ಕಾಮಿಡಿಕೆ ಸ್ಟೂಡೆಂಟ್ಸು. ಸೆಕೆಂಡ್ ರೌಂಡ್ ಇನ್ನೂ ಬರಲಿಲ್ಲ. ಆ್ಯಂಡ್ ಕಾಮಿಡಿಕೆ ಸ್ಟೂಡೆಂಟ್ಸ್ಗಳಿಗೆ ಇನ್ನು ಎಡಿಟಿಂಗ್ ಆಪ್ಷನ್ ಹೇಳಲಿಲ್ಲ. ಅವ್ರು ಒಂದು ದಿನ ಕೊಡ್ತಾರೆ ಸೆಕೆಂಡ್ ರೌಂಡಿಗೆ. ಎಡಿಟಿಂಗ್ ಆಪ್ಷನ್ ಕೊಟ್ಟಾಗ ಮಾತ್ರ ನಿಮಗೆ ಎಡಿಟಿಂಗ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಈಗ ಜಸ್ಟ್ ಆಕ್ಸೆಪ್ಟ್ ಫ್ರೀಸು, ಆಕ್ಸೆಪ್ಟ್ ಅಪ್ಗ್ರೇಡು, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡು ಅಥವಾ ರಿಜೆಕ್ಟ್ ಆ್ಯಂಡ್ ಎಕ್ಸಿಟು ಯಾವುದೋ ಒಂದು ಮಾಡಿ ನೀವು ಮಾಡಬೇಕು. ಓಕೆ, ದಟ್ಸ್ ಇಟ್. ಓಕೆ, ಇದನ್ನು ಕನ್ವೆ ಮಾಡಬೇಕಿತ್ತು ಮೆಸೇಜನ್ನು. ಏನಿಲ್ಲ, ಸದ್ಯದ ಮಂಡೇದವರೆಗೆ KCET ಅವರಿಗೆ ಏನು ಆಪ್ಷನ್ ಎಂಟ್ರಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆಗೋದಿಲ್ಲ. ನೆಕ್ಸ್ಟ್ ವೀಕೆ. ಓಕೆ, ಓನ್ಲಿ ನೆಕ್ಸ್ಟ್ ವೀಕ್. ಏನಿದ್ರು ಇನ್ನು ನೀವು ನೆಕ್ಸ್ಟ್ ವೀಕಿಗೆ ಕೂತ್ಕೊಳ್ಬೇಕು. ಆಪ್ಷನ್ ಎಂಟ್ರಿ ಆಗಿರ್ಬೋದು ನೆಕ್ಸ್ಟ್ ವೀಕ್. ಓಕೆ ಸ್ಟೂಡೆಂಟ್ಸ್, ಮತ್ತೊಂದು ನೆನಪಿಟ್ಕೊಳ್ಳಿ, ಕಾಮಿಡಿಕೆ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಎಡಿಟಿಂಗ್ ಆಪ್ಷನ್ ಇದೆ ಫಾರ್ ಬೋತ್. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸಿಗೂ ಎಡಿಟಿಂಗ್ ಆಪ್ಷನ್ ಇದೆ ಆ್ಯಂಡ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅವರಿಗೆ ಎಡಿಟಿಂಗ್ ಆಪ್ಷನ್ ಇದೆ. ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು ಅಥವಾ ರೀಆರ್ಡರ್ ಮಾಡ್ಬೋದು ಫಾರ್ ಬೋತ್ GM ಆ್ಯಂಡ್ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್. ಯಾರ್ಯಾರು ಏನೇನು ಹೇಳ್ತಾರಂತ ಅದನ್ನು ಕೇಳಿಕೊಂಡು ಸರ್ ನೆಕ್ಸ್ಟ್ ಇದರಲ್ಲಿ ಆ್ಯಡಿಂಗ್ ಆಪ್ಷನ್ ಇಲ್ವಂತೆ, ಡಿಲೀಟಿಂಗ್ ಆಪ್ಷನ್ ಇಲ್ವಂತೆ ಕಂತೆಗಳನ್ನೆಲ್ಲ ಕೇಳ್ಕೊಂಡು ಬರಬೇಡಿ. ಇದು ಬ್ರೋಚರಲ್ಲಿ ಕೊಟ್ಟಿದ್ದವ್ರದ್ದು. ಕಲ್ಯಾಣ ಕರ್ನಾಟಕ ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅವರಿಗೆ ಮುಂದಿನ ರೌಂಡಲ್ಲಿ ಆ್ಯಡ್ ಮತ್ತು ರಿಮೂವ್ ಮಾಡಲಿಕ್ಕಿದೆ. ಸೆಕೆಂಡ್ ರೌಂಡ್ನ ಫಸ್ಟ್ ಫೇಸ್ ಅನ್ನೋದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸಿಗೆ, ಸೆಕೆಂಡ್ ಫೇಸ್ ಅನ್ನೋದು ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ. ಕಲ್ಯಾಣ ಕರ್ನಾಟಕ ಫಸ್ಟ್ ಫೇಸಲ್ಲಿ ಒಂದು ವೇಳೆ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಸೀಟ್ ಅಲಾಟ್ ಆಗದಿದ್ದರೆ ನಿಮಗೆ ಸೆಕೆಂಡ್ ಫೇಸಲ್ಲಿ ಜನರಲ್ ಮೆರಿಟ್ ಆಗಿ ಕನ್ಸಿಡರ್ ಮಾಡಿ ಇಲ್ಲಿ ನಿಮಗೆ ಸೀಟ್ ಅಲಾಟ್ ಮಾಡ್ತಾರೆ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಫೇಸ್ ಆದಮೇಲೆ ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಉಳಿದಿರೋ ಸೀಟನ್ನು ಜನರಲ್ ಮೆರಿಟ್ ಸೀಟಿಗೆ ಹೋಗುತ್ತದು. ಓಕೆ, ಇದೆಲ್ಲ ಪ್ಲಸ್ ಪಾಯಿಂಟ್ ಎಲ್ಲರಿಗೂ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೂ. ಓಕೆ, ಇದಿಷ್ಟು ವಿಷಯ ಆಯಿತಾ. KCET ಸ್ಟೂಡೆಂಟ್ಸು ಜಸ್ಟ್ ಫಿಂಗರ್ಸ್ ಕ್ರಾಸ್ಡ್ ಅಂತೇಳಿ ನೆಕ್ಸ್ಟ್ ವೀಕ್ವರೆಗೂ ವೆಯ್ಟ್ ಮಾಡಿ. ಓಕೆ, ಲಾಂಗ್ ಟೈಮ್ ಆಯಿತು, ಇದು ಇದ್ದಿದ್ದೆ ಬಿಡಿ ಎವ್ರಿ ಇಯರ್. ಸೊ ಈ ವೀಕ್ ಅಂತೂ ಇಲ್ಲ ಸ್ಟೂಡೆಂಟ್ಸ್, ಬಟ್ ನೀವು ಪ್ರಿಪೇರ್ ಆಗಿರಿ. ಕಾಲೇಜ್ಗಳನ್ನು ಲಿಸ್ಟ್ ಮಾಡಿ, ಕೋರ್ಸ್ಗಳನ್ನು ಲಿಸ್ಟ್ ಮಾಡಿ ಪ್ರಿಪೇರ್ ಆಗಿರಿ. ಓಕೆ, ಸೊ ಯಾರಿಗಾದರೂ ನಮ್ಮ ಕಾಮಿಡಿಕೆನ ಅಥವಾ KCET 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನೇನಾದರೂ ಹೇಳುವಾಗ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.